ಪ್ರತಿ ವರ್ಷ ಮೈಸೂರು ದಸರಾ ಜಂಬೂ ಸವಾರಿಯಲ್ಲಿ ಚಿನ್ನದ ಅಂಬಾರಿ ಹೊತ್ತು ಗಜಗಾಂಭೀರ್ಯದಿಂದ ಹೆಜ್ಜೆ ಹಾಕುತ್ತಿದ್ದ ಕ್ಯಾಪ್ಟನ್ ಅಭಿಮನ್ಯುಗೆ ಈ ಬಾರಿ ಕೋಕ್. ಹೌದು, 2026ರ ದಸರಾ ಜಂಬೂ ಸವಾರಿಯ ಗಜಪಡೆಯ ಲಿಸ್ಟ್ ನಲ್ಲಿ ಅಭಿಮನ್ಯು ಹೆಸರಿಲ್ಲ. ಅಸಲಿಗೆ ಕಾರಣ ಏನ್ ಗೊತ್ತಾ? ಅಭಿಮನ್ಯು 60 ವರ್ಷ ಪೂರೈಸಿರುವ ಹಿನ್ನೆಲೆಯಲ್ಲಿ ಈ ಬಾರಿ ಆತನಿಗೆ ದಸರಾ ಜಂಬೂ ಸವಾರಿಯ ಅಂಬಾರಿ ಹೊರುವ ಜವಾಬ್ದಾರಿಯಿಂದ ವಿಶ್ರಾಂತಿ ನೀಡಲಾಗಿದೆ ಎನ್ನಲಾಗಿದೆ. ಹಲವು ವರ್ಷಗಳಿಂದ ಮೈಸೂರು ದಸರಾ ಜಂಬೂ ಸವಾರಿಯ ಮುಖ್ಯ ಆಕರ್ಷಣೆಯಾಗಿದ್ದ ಅಭಿಮನ್ಯುಗೆ ಇದು ಒಂದು ಯುಗಾಂತ್ಯವೇ. ಈಗ ಎಲ್ಲರ ಕಣ್ಣು ಒಂದೇ ಪ್ರಶ್ನೆಯ ಮೇಲೆ. ಅಭಿಮನ್ಯು ನಂತರ ಚಿನ್ನದ ಅಂಬಾರಿ ಹೊರುವ ನೂತನ ಗಜರಾಜ ಯಾರು? ಗಜಪಡೆಯಲ್ಲಿರುವ ಧನಂಜಯ, ಮಹೇಂದ್ರ, ಪ್ರಶಾಂತ ಸೇರಿ ಹಲವು ಆನೆಗಳ ಹೆಸರುಗಳು ಚರ್ಚೆಯಲ್ಲಿವೆ. ಆದರೆ ಅಭಿಮನ್ಯುವಿನಂತಹ ಅನುಭವ, ಗಾಂಭೀರ್ಯ ಮತ್ತು ಅಂಬಾರಿ ಹೊರುವ ಸಾಮರ್ಥ್ಯ ಇರುವ ಆನೆ ಯಾರು? ಅರಣ್ಯ ಇಲಾಖೆ ಯಾರನ್ನು ದಸರಾ ಜಂಬೂ ಸವಾರಿಯ ನೂತನ ಸಾರಥಿಯನ್ನಾಗಿ ಆಯ್ಕೆ ಮಾಡಲಿದೆ ಎಂಬ ಕುತೂಹಲ ಈಗಾಗಲೇ ಶುರುವಾಗಿದೆ. ಅಭಿಮನ್ಯು ದಸರಾ ಜಂಬೂ ಸವಾರಿಯಿಂದ ದೂರವಾದರೂ ಮೈಸೂರು ದಸರಾ ಇತಿಹಾಸದಲ್ಲಿ ಅಭಿಮನ್ಯುವಿನ ಸ್ಥಾನ ಮಾತ್ರ ಶಾಶ್ವತ. ಹಾಗಾದರೆ ಅಭಿಮನ್ಯುವಿನ ಉತ್ತರಾಧಿಕಾರಿ ಯಾರು? ಚಿನ್ನದ ಅಂಬಾರಿ ಹೊರುವ ಹೊಸ ಗಜರಾಜ ಯಾರು? ಈ ಕುತೂಹಲಕ್ಕೆ ಉತ್ತರ ಸಿಗಬೇಕಿದೆ. ಜಸ್ಟ್ ಕನ್ನಡ ಜೊತೆ ಕನೆಕ್ಟ್ ಆಗಿರಿ. ದಸರಾ ಕುರಿತ ಪ್ರತಿಯೊಂದು ಅಪ್ಡೇಟ್ಗಾಗಿ ವಂದನೆಗಳು.